Hey everyone, welcome back to our channel. So last class ನಾನು how do organisms reproduce part 1 ಅಪ್ಲೋಡ್ ಮಾಡಿದ್ದೆ. ಇವತ್ತು part 2 ಅಪ್ಲೋಡ್ ಮಾಡ್ತಾ ಇದ್ದೀನಿ. part 2 ಅಲ್ಲಿ ನಮಗೆ reproduction sexual reproduction in human beings ನ ನೋಡ್ತಾ ಇದ್ದೀವಿ. ಇವತ್ತು sexual reproduction in human beings ನೋಡಿದಾಗ ಫಸ್ಟ್ humans use a sexual mode of reproduction. So human beings usually use sexual mode of reproduction. ಅಂದ್ರೆ ಅವರು sexual mode of reproduction ಯೂಸ್ ಮಾಡೋದು ಯಾರು humans. It needs sexual maturation which includes certain creation of germ cells, i.e. egg. ಅಂದರೆ egg ನ ಕೂಡ ನಾವು ಓವಾ ಅಂತ ಹೇಳ್ತೀವಿ in the female and sperm in the male partner, and this period of sexual maturation is called puberty. So first ನಾವು puberty ಅಂದರೆ ಏನು ಅಂತ ಅರ್ಥ ಮಾಡ್ಕೋಬೇಕು. ಓಕೆನಾ, puberty ಅಂದರೆ ಏನು? ಸೊ ಸಿ ಎಗ್ನ ನಾವೇನು ಹೇಳ್ತೀವಿ, ಎಗ್ನ ಓವಾ ಅಂತ ಕೂಡ ಹೇಳ್ತೀವಿ ಅಂತ ಹೇಳಿದೆ. ಅದು ಇನ್ ದ ಫೀಮೇಲ್, ಎಗ್ ಬಂದು ಇನ್ ದ ಫೀಮೇಲ್ ಆ್ಯಂಡ್ ದ ಸ್ಪರ್ಮ್ ಇನ್ ದ ಮೇಲಲ್ಲಿ ಎಗ್ ಸ್ಪರ್ಮ್ ಫಾರ್ಮೇಷನ್ ಆಗುತ್ತೆ, ಫೀಮೇಲಲ್ಲಿ ಎಗ್ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಿಸ್ ಪೀರಿಯಡ್ ಯಾವಾಗ ಅದು ಫಾರ್ಮೇಷನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ದಟ್ ಪೀರಿಯಡ್ ವಿ ಕಾಲ್ ಇಟ್ ಆಸ್ ಪ್ಯೂಬರ್ಟಿ ಅಂತ ಹೇಳ್ತೀವಿ. ಹ್ಯೂಮನ್ ಬೀನ್ಸ್ ಹ್ಯಾವ್ ಅ well-developed male and female reproductive system. So human beings have a particular reproductive part, alva. The formation of male germ cell called as sperms takes place in testes, male reproductive organs. So ಇಲ್ಲಿ ನೋಡಿ, the formation of male germ cell ಅಂದರೆ male germ cell ಅಂದರೆ sperms ಅಂತ ಕೂಡ ನಾವು ಹೇಳ್ತೀವಿ. The formation ಎಲ್ಲಿ ಫಾರ್ಮ್ ಆಗುತ್ತೆ ಇದು, it takes place in testes ಅಲ್ಲಿ testes ಅಂದರೆ ಏನು ಅಂತ ನಾನು ನೆಕ್ಸ್ಟ್ ಹೇಳ್ತಾ ಹೋಗ್ತೀನಿ. ಅದು ಬಂದ್ಬಿಟ್ಟು ಮೇಲ್ ರಿಪ್ರೊಡಕ್ಟಿವ್ ಆರ್ಗನ್ ಆಗಿರುತ್ತೆ. ಸೊ ನೆಕ್ಸ್ಟ್, ಆಕ್ಚುಲಿ ಅ ಪೇರ್ ಆಫ್ ಟೆಸ್ಟಿಸ್ ಆರ್ ಲೊಕೇಟೆಡ್ ಇನ್ಸೈಡ್ ಸ್ಕಾಟ್ರಮ್ ಸಿಚುವೇಟೆಡ್ ಔಟ್ಸೈಡ್ ದ ಅಬ್ಡೋಮಿನಲ್ ಕ್ಯಾವಿಟಿ. ಇಟ್ ಈಸ್ ಮೆಂಟ್ ಟು ಕೀಪ್ ರಿಲೇಟಿವ್ಲಿ ಲೋ ಟೆಂಪರೇಚರ್ ನೀಡೆಡ್ ಫಾರ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ಸ್ ಬೈ ದ ಟೆಸ್ಟಿಸ್. ಸೊ ಯೂಶಲಿ ಸ್ಪರ್ಮ್ ಫಾರ್ಮೇಷನ್ ಆಗಬೇಕು ಅಂದರೆ ಅದಕ್ಕೆ ನಮ್ಮ ಬಾಡಿ ಟೆಂಪರೇಚರ್ ಏನಿದೆ ಅದಕ್ಕಿಂತ ಲೋವರ್ ಟೆಂಪರೇಚರ್ ಬೇಕು ಸ್ಪರ್ಮ್ ಫಾರ್ಮೇಷನ್ ಆಗೋಕ್ಕೆ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿಗಿಂತ ಸ್ವಲ್ಪ ಇಟ್ ವಿಲ್ ಬಿ ಲೊಕೇಟೆಡ್ ಇನ್ ದ ಸ್ಕಾಟ್ರಮ್ ಔಟ್ಸೈಡ್ ದ ಬಾಡಿ ಅಂತ ನಾವು ಹೇಳ್ಬೋದು. ಓಕೆನಾ, ಇಲ್ಲಿ ಪಿಕ್ಚರ್ ಇಲ್ಲ, ಇಲ್ಲಾಂದರೆ ನಾನು ತೋರಿಸ್ತಿದ್ದೆ ನಿಮಗೆ. ಸೊ ಎಸ್, ಔಟ್ಸೈಡ್ ದ ಬಾಡಿ ಇಟ್ ವಿಲ್ ಬಿ ಲೊಕೇಟೆಡ್. ಓಕೆನಾ, ಏನಕ್ಕೆ ಲೊಕೇಟ್ ಆಗುತ್ತೆ ಅಂತ ನಿಮಗೆ ಕ್ವೆಶನ್ ಕೇಳ್ತಾರೆ. ಈ ಸ್ಥಿತಿ ಕೇಳಿದ್ರು ಕೂಡ ಒಂದು ಮಾರ್ಕಿಗೆ ಆ ಕ್ವೆಶನ್ ಇತ್ತು. ಬಿಕಾಸ್ ಇಟ್ ನೀಡ್ಸ್ ಲೋವರ್ ಟೆಂಪರೇಚರ್ ದ್ಯಾನ್ ದ ನಾರ್ಮಲ್ ಟೆಂಪರೇಚರ್ ಆಫ್ ದ ಬಾಡಿ ಅಂತ ನೀವು ಬರೀಬೇಕು. ಮೋರ್ ಓವರ್, ಟೆಸ್ಟಿಸ್ ರಿಲೀಸಸ್ ಅ ಮೇಲ್ ಸೆಕ್ಸ್ ಹಾರ್ಮೋನ್ ಕಾಲ್ಡ್ ಟೆಸ್ಟೋಸ್ಟೆರಾನ್. ಸೊ ಈ ಕ್ವೆಶನ್ ಕೂಡ ಕೇಳೋ ಚಾನ್ಸಸ್ ಇದೆ. ಮೇಲ್ ಸೆಕ್ಸ್ ಆರ್ಗನ್, ಟೆಸ್ಟಿಸ್ ರಿಲೀಸಸ್ ಅ ಮೇಲ್ ಸೆಕ್ಸ್ ಆರ್ಗನ್ ಕಾಲ್ಡ್ ಟೆಸ್ಟೋಸ್ಟೆರಾನ್. ಈವನ್ ಫೀಮೇಲ್ ಸೆಕ್ಸ್ ಹಾರ್ಮೋನ್ ಕೂಡ ಇದೆ, ಅದನ್ನು ಈಸ್ಟ್ರೋಜನ್ ಅಂತ ಕರಿತೀವಿ. ಅದನ್ನು ನಾನು ನೆಕ್ಸ್ಟ್ ಹೇಳ್ತೀನಿ. whose function is, so ಈಗ ಟೆಸ್ಟೋಸ್ಟೆರಾನ್ ಫಂಕ್ಷನ್ ಏನು, ಇಟ್ ರೆಗ್ಯುಲೇಟ್ಸ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್. ಸೊ ಓಕೆನಾ, ಏನು ಮಾಡ್ತದ್ದು, ಇಟ್ ರೆಗ್ಯುಲೇಟ್ ದ ಪ್ರೊಡಕ್ಷನ್ ಆಫ್ ಸ್ಪರ್ಮ್ನ. ದೆನ್ ಬ್ರಿಂಗ್ಸ್ ಅಬೌಟ್ ಚೇಂಜಸ್ ಇನ್ ಅಪಿಯರೆನ್ಸ್ ಸೀನ್ ಇನ್ ಬಾಯ್ಸ್ ಅಟ್ ದ ಟೈಮ್ ಆಫ್ ಪ್ಯೂಬರ್ಟಿ. ಸೊ ಕೆಲವೊಂದು ಚೇಂಜಸ್ ಆಗುತ್ತೆ ಬಾಯ್ಸಲ್ಲಿ, ಅದು ಟೈಮ್ ಆಫ್ ಪ್ಯೂಬರ್ಟಿಯಲ್ಲಿ ಆಗುತ್ತೆ. ಓಕೆನಾ, ನೆಕ್ಸ್ಟ್, ದ ಸ್ಪರ್ಮ್ ಅಲಾಂಗ್ ವಿತ್ ಅ ಸೆಕ್ರೀಷನ್ ಆಫ್ ಪ್ರೊಸ್ಟೇಟ್ ಗ್ಲ್ಯಾಂಡ್ ಆ್ಯಂಡ್ ಸೆಮಿನಲ್ ವೆಸಿಕಲ್ ಟುಗೆದರ್ ಕಾನ್ಸ್ಟಿಟ್ಯೂಯೆಂಟ್ ದ ಸೆಮೆನ್ ವಿಚ್ ಈಸ್ ರಿಲೀಸ್ಡ್ ಆ್ಯಂಡ್ ಮೇಡ್ ಟು ಎಂಟರ್ ಇನ್ ಟು ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್ ಡ್ಯೂರಿಂಗ್ ಕೊಪ್ಯುಲೇಷನ್. ಸೊ ನಾವು ಈ ಪಾರ್ಟಲ್ಲಿ ನಾವೇನು ತಿಳ್ಕೊಬೇಕು ಅಂದರೆ, ಪ್ರೊಸ್ಟೇಟ್ ಗ್ಲ್ಯಾಂಡ್ ಅಂದರೆ ಏನು, ಸೆಮಿನಲ್ ವೆಸಿಕಲ್ ಅಂದರೆ ಏನು ಅಂತ ತಿಳ್ಕೊಬೇಕು. ಸೊ ಇಲ್ಲಿ ಅದರದ್ದು ಡೆಫಿನೇಷನ್ ಕೊಟ್ಟಿಲ್ಲ ಅಂತ ನಾನು ಅನ್ಕೊತೀನಿ, ಅಂದರೆ ಅದರ ಫಂಕ್ಷನ್ಸ್ ಕೊಟ್ಟಿಲ್ಲ. ಸೊ ನಾನು ನಿಮಗೆ ಅದನ್ನು ಆ್ಯಡ್ ಮಾಡಿಬಿಟ್ಟು ಹೇಳ್ತೀನಿ. ಓಕೆನಾ, ನೆಕ್ಸ್ಟ್ ಇಷ್ಟು ಒಂದು ಮೇಲ್ ರಿಪ್ರೊಡಕ್ಟಿವ್ ಪಾರ್ಟ್ ಬಗ್ಗೆ ಕೊಟ್ಟಿದ್ದಾರೆ. ನೆಕ್ಸ್ಟ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನ ನೋಡೋದಾದರೆ, ದ ಫೀಮೇಲ್ ಜರ್ಮ್ ಸೆಲ್ಸ್ ಆರ್ ಎಗ್ಸ್ ಆರ್ ಮೇಡ್ ಇನ್ ದ ಓವರೀಸ್. ಸೊ ಓವರೀಸಲ್ಲಿ ಫೀಮೇಲ್ ಜರ್ಮ್ ಸೆಲ್ಸ್ನ ಮಾಡಿರ್ತಾರೆ. ಓವರಿಯಲ್ಲಿದೆ ನೋಡಿ, ದೇರ್ ಆರ್ ಟೂ ಓವರೀಸ್, ಅಂದರೆ 2 pairs ಆಫ್ ಓವರೀಸ್ ಅಂತ ಕೂಡ ನಾವು ಹೇಳ್ಬೋದು. ಆ ಓವರೀಸಲ್ಲಿ ಏನಾಗುತ್ತೆ, ಫೀಮೇಲ್ ಜರ್ಮ್ ಸೆಲ್ಸ್ ಆರ್ ಎಕ್ಸ್ ಅಲ್ಲಿ ಪ್ರೊಡ್ಯೂಸ್ ಆಗುತ್ತೆ. ಓಕೆನಾ, ಸೊ ಎ ಪೇರ್ ಆಫ್ ವಿಚ್ ಈಸ್ ಲೊಕೇಟೆಡ್ ಇನ್ ಬೋತ್ ಸೈಡ್ ಆಫ್ ಆಬ್ಡೊಮೆನ್. ಸೊ ಈ ಸೈಡಲ್ಲಿ ಒಂದಿರುತ್ತೆ, ಈ ಸೈಡಲ್ಲಿ ಒಂದಿರುತ್ತೆ. ಓಕೆನಾ, ವೆನ್ ಅ ಗರ್ಲ್ ಈಸ್ ಬೋರ್ನ್ ದ ಓವರೀಸ್ ಆಲ್ರೆಡಿ ಕಂಟೈನ್ ಥೌಸಂಡ್ಸ್ ಆಫ್ ಇಮ್ಮೆಚೂರ್ ಎಕ್ಸ್. ಸೊ ಈಗ ಪ್ಯೂಬರ್ಟಿಗೆ ಎಂಟ್ರಿ ಆಗೋದಕ್ಕಿಂತ ಮುಂಚೆನೇ, ಅಂದರೆ ನಾವು ಗರ್ಲ್ಸ್ ಯಾವಾಗ ಹುಟ್ಟುತ್ತಾರೆ, ವೆನ್ ದೆ ಟೇಕ್ ಬರ್ತ್, ದಟ್ ಟೈಮ್ ಓನ್ಲಿ how many thousands of immature eggs will be already kept inside. Means already ನಮ್ಮ ಹತ್ರ immature eggs ಇರುತ್ತೆ. At the time of puberty, some of these eggs start maturing. So puberty ಎಂಟರ್ ಆಗ್ತಿದ್ದಾಗೆ ಈ ಎಕ್ಸ್ ಎಲ್ಲ ಏನಾಗುತ್ತೆ, it starts maturing. One egg is produced every month by one of the ovaries. So ಈಗ ಎಲ್ಲ ಮೆಚೂರ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ಒನ್ ಎಗ್ ಇಸ್ ಪ್ರೊಡ್ಯೂಸ್ಡ್, ಒಂದೊಂದೇ ಎಗ್ ಪ್ರೊಡ್ಯೂಸ್ ಆಗುತ್ತೆ. ಎವ್ರಿ ಮಂತ್ ಇದು ಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ ಬೈ ಒನ್ ಆಫ್ ದ ಓವರೀಸ್. ಒಂದು ಈ ಓವರಿಯಲ್ಲಾದರೂ ಆಗ್ಬೋದು, ಇಲ್ಲ ಈ ಓವರಿಯಲ್ಲಂತರೂ ಆಗ್ಬೋದು. The egg is carried from the ovary to the womb through the fallopian tube. ಸೊ ಇಲ್ಲಿ fallopian tube ನಿಮಗೆ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ. ಓಕೆನಾ, ಇವಾಗ ಏನಾಗುತ್ತೆ ಅಂದರೆ, ಈ ಓವರಿಯಿಂದ fallopian ಟ್ಯೂಬ್ಗೆ ಎಗ್ ಕ್ಯಾರಿ ಆಗುತ್ತೆ. ಓಕೆನಾ, ಅರ್ಥ ಮಾಡ್ಕೊಳ್ಳಿ ಒಂದೊಂದೇ. ದ ಎಗ್ ಈಸ್ ಕ್ಯಾರಿಡ್ ಫ್ರಮ್ ದ ಓವರಿ ಟು ದ womb ಕ್ಯಾರಿ ಆಗುತ್ತದು. ಇಲ್ಲಿ ಬರುತ್ತೆ womb ಇಲ್ಲಿ ಬರುತ್ತೆ. ಸೊ ಇಲ್ಲಿ ಓವರಿ ಇದೆ ನಮಗೆ ನೋಡಿ, ಇಲ್ಲಿ ಡಾಟ್ ಇಟ್ಟಿದ್ದೀನಲ್ವ, ಅದು ಓವರಿ. ಸೊ ಓವರಿಯಿಂದ ಅದು fallopian ಟ್ಯೂಬ್ಗೆ ಹೋಗುತ್ತೆ. ಏನಕ್ಕೆ ಹೋಗುತ್ತೆ, ಬಿಕಾಸ್ ಇಟ್ ನೀಡ್ಸ್ ಟು ಎಂಟರ್ ದ womb. ಓಮಿಗೆ ಹೋಗ್ಬೇಕಂದ್ರೆ ಅದು fallopian ಟ್ಯೂಬ್ನ ಎಂಟರ್ ಆಗುತ್ತೆ ಫಸ್ಟು. fallopian tube. These two fallopian tube unite into an elastic bag-like structure known as uterus. So, ಈ fallopian tube ಏನಿದೆ ಅಲ್ವಾ, ಇದು this fallopian tube unite into an elastic bag. ಇದು elastic bag ಥರ ಯುನೈಟ್ ಆಗುತ್ತೆ, ಲೈಕ್ ಅ ಸ್ಟ್ರಕ್ಚರ್ known as uterus. ಇದು ಎಲ್ಲಿ ಕನೆಕ್ಟ್ ಆಗುತ್ತೆ, ಯುಟರಸ್ಗೆ ಕನೆಕ್ಟ್ ಆಗೋದು ನಮಗೆ. ಯುಟರಸ್ ಇಸ್ ಆಲ್ಸೋ ಕಾಲ್ಡ್ as womb ಅಂತ ಹೇಳ್ತೀವಿ. ಓಕೆನಾ, ದ ಯುಟರಸ್ ಓಪನ್ ಇಂಟು ದ ವಗೆನಾ ಥ್ರೂ ದ ಸರ್ವಿಕ್ಸ್. ಸೊ ಥ್ರೂ ಸರ್ವಿಕ್ಸ್ ಇಲ್ಲಿ ಕಾಣ್ತಾ ಇದೆ ನಮಗೆ, ಇದನ್ನು ಸರ್ವಿಕ್ಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ದ ಯುಟರಸ್ ಏನಾಗುತ್ತೆ, ಓಪನ್ ಆಗುತ್ತೆ
ಇಂಟು ವಗೆನ ಇಲ್ಲಿದೆ ಕಾಣ್ತಿದ್ಯಾ, ಥ್ರೂ ವಗೆನ ಥ್ರೂ ಸರ್ವಿಕ್ಸ್ ಬಂದು ಮಧ್ಯಕ್ಕೆ ಇರುತ್ತೆ ನಮಗೆ, ಯೂಟರಸ್ ಓಪನ್ ಆಗುತ್ತೆ ಇಂಟು ವಗೆನ ಥ್ರೂ ಸರ್ವಿಕ್ಸ್ ಅಂತ ಹೇಳ್ತೀವಿ. ಫರ್ಟಿಲೈಸೇಷನ್ ಅಕರ್ಸ್ ಇನ್ ದ ಫೆಲೋಪಿಯನ್ ಟ್ಯೂಬ್ ಆಫ್ ದ ಫೀಮೇಲ್ ಜೆನಿಟಲ್ ಟ್ರ್ಯಾಕ್ಟ್. ದ ಫರ್ಟಿಲೈಸ್ಡ್ ಎಗ್ ಇಸ್ ಆಲ್ಸೋ ಕಾಲ್ಡ್ ಝೈಗೋಟ್. ಸೊ ಫರ್ಟಿಲೈಸ್ ಎಗ್ ಅಕಸ್ಮಾತಾಗಿ ಫೀಮೇಲ್ ಎಗ್ ಜೊತೆಗೆ ಮೇಲ್ ಸ್ಪರ್ಮ್ ಜಾಯ್ನ್ ಆದರೆ ಅಲ್ಲಿ ಫರ್ಟಿಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ಫರ್ಟಿಲೈಸ್ಡ್ ಎಗ್ ಆಗುತ್ತೆ, ಇವಾಗ ಫರ್ಟಿಲೈಸ್ಡ್ ಎಗ್ ಜಾಯ್ನ್ ಆದಾಗ ಅದು ಫರ್ಟಿಲೈಸ್ಡ್ ಎಗ್ ಆಗುತ್ತೆ. ಫರ್ಟಿಲೈಸ್ಡ್ ಎಗ್ ಇಸ್ ಆಲ್ಸೋ ಕಾಲ್ಡ್ ಅಸ್ ಝೈಗೋಟ್. ಇಟ್ ಗೆಟ್ಸ್ ಇಂಪ್ಲಾಂಟೆಡ್ ಇನ್ ದ ಲೈನಿಂಗ್ ಆಫ್ ದ ಯೂಟರಸ್. ಸೊ ಇದೇನಾಗುತ್ತೆ, ಇಟ್ ಸ್ಟಾರ್ಟ್ಸ್ ಟು ಡೆವಲಪ್ ಇನ್ ಯೂಟರಸ್ ಆ್ಯಂಡ್ ಸ್ಟಾರ್ಟ್ ಡಿವೈಡಿಂಗ್. ನಾನು ಹೇಳಿದೆ ಅಲ್ವಾ, ಒಂದು ಎಂಬ್ರಿಯೋ ಇಲ್ಲಿ ಈ ಹಿಂದೆ ಅಷ್ಟೇ ನಾನು ತೋರಿಸ್ತೇನೆ ನಿಮಗೆ. ಝೈಗೋಟ್ ಸ್ಟಾರ್ಟ್ಸ್ ಟು ಡಿವೈಡ್ ಇಂಟು, ಇದು ತುಂಬ ಡಿವೈಡ್ ಆಗುತ್ತೆ, ನಂಬರ್ ಆಫ್ ಸೆಲ್ಸ್ ವಿ ಕಾಂಟ್ ಪ್ರೆಡಿಕ್ಟ್ ಹೌ ಮಚ್ ಅಂತ. ಸೊ ಇದು ಡಿವೈಡ್ ಆಗ್ತಾ ಎಷ್ಟು ಏನಾಗುತ್ತೆ, ಇದು ಒಂದು ಎಂಬ್ರಿಯೋ ಆಗುತ್ತೆ. ಸೊ ಎಂಬ್ರಿಯೋ ಆಗುತ್ತೆ. ಆ್ಯಕ್ಚುಲಿ ಯೂಟರಸ್ ಇಸ್ ರಿಚ್ಲಿ ಸಪ್ಲೈಡ್ ವಿತ್ ಬ್ಲಡ್ ಟು ನೋರಿಶ್ ದ ಗ್ರೋಯಿಂಗ್ ಎಂಬ್ರಿಯೋ. ಇಫ್ ಝೈಗೋಟ್ ಇಸ್ ನಾಟ್ ಫಾರ್ಮ್ಡ್ ದ ಇನ್ನರ್ ಸೊ ಇವಾಗ ಇದು ಫಾರ್ಮ್ ಆದರೆ ಇಷ್ಟೆಲ್ಲ ಆಗೋದು, ಬಟ್ ಇಫ್ ನಾಟ್ ಫಾರ್ಮ್ಡ್ ಏನಾಗುತ್ತೆ, ಇಫ್ ಝೈಗೋಟ್ ಇಸ್ ನಾಟ್ ಫಾರ್ಮ್ಡ್ ದ ಇನ್ನರ್ ವಾಲ್ ಆಫ್ ದ ಯೂಟರಸ್ ಬ್ರೇಕ್ಸ್ ವಿತ್ ಕಾಸಸ್ ಬ್ಲೀಡಿಂಗ್ ಥ್ರೂ ವಗೆನಾ. ಸೊ ಇಫ್ ಅಕಸ್ಮಾತ್ ಮೇಲ್ ಜರ್ಮ್ ಸೆಲ್ ಅಥವಾ ಸ್ಪರ್ಮ್ ಅಂತ ಏನು ಹೇಳ್ತೀವಿ ಅದು ಫೀಮೇಲ್ ಎಗ್ಗೆ ಜಾಯ್ನ್ ಆಗಿಲ್ಲ ಅಂದರೆ, ಇಫ್ ಫರ್ಟಿಲೈಸೇಷನ್ ಡಸ್ ನಾಟ್ ಟೇಕ್ಸ್ ಪ್ಲೇಸ್, ಆವಾಗ ಝೈಗೋಟ್ ವಿಲ್ ಬಿ ನಾಟ್ ಫಾರ್ಮ್ಡ್ ಅಲ್ವಾ. ಆ ಟೈಮಲ್ಲಿ ಏನಾಗುತ್ತೆ, ದ ಇನ್ನರ್ ವಾಲ್ ಆಫ್ ದ ಯೂಟರಸ್ ಏನಿರುತ್ತೆ ಇಟ್ ಬ್ರೇಕ್ಸ್ ಆದ್ಮೇಲೆ ಅದು ಬ್ಲೀಡಿಂಗ್ ಆಗುತ್ತೆ. ಇಟ್ ಬ್ಲೀಡಿಂಗ್ ಆಗಿ ವಗೆನೆಯಿಂದ ಹೊರಗಡೆ ಬರುತ್ತೆ. ದಿಸ್ ಪ್ರೋಸೆಸ್ ವಿಲ್ ಕಾಲ್ಡ್ ಆಸ್ ಮೆನ್ಸುರೇಷನ್. ಇಟ್ ಅಕರ್ಸ್ ಅಟ್ ಅ ರೆಗ್ಯುಲರ್ ಇಂಟರ್ವಲ್ ಆಫ್ 28 days. ಸೊ ಪರ್ ಎವ್ರಿ ಮಂತ್ ಈ ಮೆನ್ಸುರೇಷನ್ ಅಕ್ಕರ್ ಆಗುತ್ತೆ. ಸೊ ನೆಕ್ಸ್ಟ್ ಪ್ಲೆಸೆಂಟಾ ಬಗ್ಗೆ ತಿಳ್ಕೊತೀವಿ. ಪ್ಲೆಸೆಂಟಾ ಇಸ್ ವೆರಿ ಇಂಪಾರ್ಟೆಂಟ್. The embryo gets nutrition from the mother's blood with the help of special tissue called placenta. So if in case ಫರ್ಟಿಲೈಸೇಷನ್ ಎಲ್ಲ ಆಗಿ ಇಲ್ಲಿ ಏನಾದರೂ ಬೇಬಿ ಗ್ರೋ ಆಗ್ತಾ ಇದ್ದರೆ, ಬೇಬಿ ಗ್ರೋ ಆಗೋ ಟೈಮಲ್ಲಿ ನಮಗೆ ಒಂದು ಹೊಸ ಟಿಶ್ಯೂ ಫಾರ್ಮ್ ಆಗಿರುತ್ತೆ, ಅದು ಅಂದರೆ ಇರುತ್ತೆ ಅದು, ಬಟ್ ದ ಟೈಮ್ ಇಟ್ ಸ್ಟಾರ್ಟ್ಸ್ ಟು ಬಿಕಮ್ ಆ್ಯಕ್ಟಿವ್. ಓಕೆನಾ, ಆವಾಗ ಪ್ಲೆಸೆಂಟಾ ಅಂತ ಅದ್ರ ಹೆಸರು. ದ ಎಂಬ್ರಿಯೋ ಗೆಟ್ಸ್ ನ್ಯೂಟ್ರಿಷನ್. ಸೊ ಇವಾಗ ಎಂಬ್ರಿಯೋಗೆ ನ್ಯೂಟ್ರಿಷನ್ ಬೇಕು ಅಲ್ವಾ, ನ್ಯೂಟ್ರಿಷನ್ ಫ್ರಮ್ ಮದರ್ ಬ್ಲಡ್ಡಿಂದನೇ ಅದು ಸಪ್ಲೈ ಆಗೋದು. ಸೊ ಆ ಸಪ್ಲೈ ಆಗೋದು ಒಂದು ಸ್ಪೆಷಲ್ ಟಿಶ್ಯೂ ಮೂಲಕ. ಆ ಸ್ಪೆಷಲ್ ಟಿಶ್ಯೂ ನಾವು ಏನಂತ ಕರಿತೀವಿ ಅಂದರೆ ಪ್ಲೆಸೆಂಟಾ ಅಂತ ಕರಿತೀವಿ. ಇಟ್ ಪ್ರೊವೈಡ್ಸ್ ಅ ಲಾರ್ಜ್ ಸರ್ಫೇಸ್ ಏರಿಯಾ ಫಾರ್ ಗ್ಲೂಕೋಸ್ ಆ್ಯಂಡ್ ಆಕ್ಸಿಜನ್ ಟು ಪಾಸ್ ಫ್ರಮ್ ಮದರ್ ಟು ಎಂಬ್ರಿಯೋ. ಸಿಮಿಲರ್ಲಿ ದ ವೇಸ್ಟಸ್ ಫ್ರಮ್ ದ ಡೆವಲಪಿಂಗ್ ಎಂಬ್ರಿಯೋ ಆರ್ ರಿಮೂವ್ಡ್ ಟು ಮದರ್ಸ್ ಬ್ಲಡ್ ಥ್ರೂ ಪ್ಲೆಸೆಂಟಾ. ಸೊ ನಮಗೆ ಯಾವುದೇ ನ್ಯೂಟ್ರಿಷನ್ ಅಥವಾ ಏನೇ ಆಕ್ಸಿಜನ್ ಎಲ್ಲ ಬೇಕು ಅಂದರೆ ಈ ಪ್ಲೆಸೆಂಟಾ ಮೂಲಕನೇ ಯೂಟರಸ್ಗೆ ಹೋಗುತ್ತೆ ಅಥವಾ ಓಂಬಿಗೆ ಹೋಗುತ್ತೆ ಟು ಬೇಬಿ. ಬಟ್ ಅಕಸ್ಮಾತ್ ಕೆಲವೊಂದು ವೇಸ್ಟಸ್ ಕೂಡ ಇರುತ್ತೆ, ಆ ವೇಸ್ಟಸ್ ಕೂಡ ಇದರ ಮೂಲಕನೇ ಹೊರಗಡೆ ಬರಬೇಕು. The child is born as a result of rhythmic contractions of the muscles in the uterus after 9 months, ಅಂದರೆ 36 weeks ಆದಮೇಲೆ of development inside the mother's womb. It is called as gestation period ಅಂತ ಹೇಳ್ತೀವಿ. gestation period ಇದನ್ನೆಲ್ಲ ನಿಮ್ಗೆ ಕೇಳಲ್ಲ, ಬಟ್ when the child will born after 9 months, every 9 months ಅಲ್ಲ, after 9 months child will get its life. So next, the sexual cycle in a woman continues up to 45 to 50 years. So 45 to 50 years ತನಕ ಈ ಸೆಕ್ಷುವಲ್ ಸೈಕಲ್ ಏನು ಮೆನ್ಸ್ಟ್ರೇಷನ್ ಅಂತ ಇರುತ್ತೆ ಅದು ಕಂಟಿನ್ಯೂ ಆಗ್ತಾನೆ ಇರುತ್ತೆ ಅಪ್ ಟು 50 years ತನಕ ಆಲ್ಮೋಸ್ಟ್ ಆಗುತ್ತೆ. ಆಫ್ಟರ್ ದಟ್ ದ ಓವರಿ ಡಸ್ ನಾಟ್ ರಿಲೀಸಸ್ ಎಗ್. ಸೊ ಆ ವಯಸ್ಸು ಆದಮೇಲೆ ಓವರಿ ಎಗ್ನ ರಿಲೀಸ್ ಮಾಡಲ್ಲ, ಇಟ್ ಸ್ಟಾಪ್ಸ್ ರಿಲೀಸಿಂಗ್ ದ ಎಗ್ಸ್. ದಿಸ್ ಸ್ಟೇಜ್ ಇಸ್ ಕಾಲ್ಡ್ ಆಸ್ ಮೆನೋಪ್ಲಾಸ್. ಈ ಸ್ಟೇಜ್ ನಾವು ಏನಂತ ಕರಿತೀವಿ, ಮೆನೋಪ್ಲಾಸ್ ಅಂತ ಕರಿತೀವಿ. ಸೊ ಇದನ್ನ ಒಂದು ಮಾರ್ಕ್ ಕೇಳೋ ಚಾನ್ಸಸ್ ಇರುತ್ತೆ. ಮೆನೋಪ್ಲಾಸ್, ವಾಟ್ ಇಸ್ ದ ಮೀನಿಂಗ್ ಆಫ್ ಮೆನೋಪ್ಲಾಸ್ ಆರ್ ಡಿಫೈನ್ ಮೆನೋಪ್ಲಾಸ್ ಅಂತ ಕೇಳಿದಾಗ ನೀವು ಇದನ್ನ ಬರೀಬೇಕು. ಇಟ್ ಆಲ್ಸೋ ಮಾರ್ಕ್ಸ್ ದ ಎಂಡ್ ಆಫ್ ಮೆನ್ಸುರೇಷನ್ ಇನ್ ದ ವುಮನ್. ಸೊ ಆ ಟೈಮಲ್ಲಿ ಮೆನ್ಸುರೇಷನ್ ಇನ್ ವುಮನ್ ಅದು ಮಾರ್ಕ್ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿಗೆ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಮುಗಿಯುತ್ತೆ. ಇಲ್ಲಿ ರಿಪ್ರೊಡಕ್ಟಿವ್ ಹೆಲ್ತ್ ಅಂತ ನಾವು ನೋಡ್ತೀವಿ. ಇದೇನು ಅಂತ ನೋಡೋದಾದ್ರೆ, ರಿಪ್ರೊಡಕ್ಟಿವ್ ಹೆಲ್ತ್ ಮೀನ್ಸ್ ಅ ಟೋಟಲ್ ವೆಲ್ ಬೀಯಿಂಗ್ ಇನ್ ಆಲ್ ಆಸ್ಪೆಕ್ಟ್ಸ್ ಆಫ್ ರಿಪ್ರೊಡಕ್ಟಿವ್. ಎಕ್ಸಾಂಪಲ್ ಫಿಸಿಕಲ್, ಎಮೋಷನ್, ಸೋಷಿಯಲ್ ಆ್ಯಂಡ್ ಬಿಹೇವಿಯರ್. ಸೊ ರಿಪ್ರೊಡಕ್ಟಿವ್ ಹೆಲ್ತ್ ಅಂದ್ರೆ ಏನು, ಬರೀ ಮೆಂಟಲಿ ಸ್ಟ್ರಾಂಗ್ ಆಗಿರೋದಲ್ಲ, ಫಿಸಿಕಲ್ ಕೂಡ ಇರಬೇಕು, ಮೆಂಟಲ್ ಕೂಡ ಇರಬೇಕು, ಸೋಷಲ್ ಕೂಡ ಇರಬೇಕು, ಬಿಹೇವಿಯರಲ್ ಕೂಡ ಇರಬೇಕು. ಸೊ ಕಾಂಟ್ರಾಸೆಪ್ಷನ್ ಅಂದ್ರೆ ಏನು, ಇಟ್ ಈಸ್ ಅವಾಯ್ಡೆನ್ಸ್ ಆಫ್ ಪ್ರೆಗ್ನೆನ್ಸಿ. ಟು ಅವಾಯ್ಡ್ ಪ್ರೆಗ್ನೆನ್ಸಿ ವಿ ಯೂಸ್ ಕಾಂಟ್ರಾಸೆಪ್ಟಿವ್ ಮೆಥಡ್ಸ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಬಿ ಅಚೀವ್ಡ್ ಬೈ ಮೆಥಡ್ಸ್ ಆಫ್ ಕಾಂಟ್ರಾಸೆಪ್ಷನ್. ಯಾವುದು 3 ಮೆಥಡ್ಸ್ ಇದೆ ನಿಮಗೆ, ಫಿಸಿಕಲ್ ಬ್ಯಾರಿಯರ್, ಸರ್ಜಿಕಲ್ ಮೆಥಡ್ ಆ್ಯಂಡ್ ಕೆಮಿಕಲ್ ಮೆಥಡ್. ಫಿಸಿಕಲ್ ಮೆಥಡ್ ಅಂತ ಕೂಡ ಹೇಳ್ತೀವಿ, ಇಲ್ಲ ಬ್ಯಾರಿಯರ್ ಮೆಥಡ್ ಅಂತ ಕೂಡ ಹೇಳ್ತೀವಿ. ಇದು ಸರ್ಜಿಕಲ್ ಮೆಥಡ್, ದೆನ್ ಕೆಮಿಕಲ್ ಮೆಥಡ್. ಸೊ ಫಿಸಿಕಲ್ ಬ್ಯಾರಿಯರ್ ಅಂತ ನೋಡಿದಾಗ ಟು ಪ್ರಿವೆಂಟ್ ಯೂನಿಯನ್ ಆಫ್ ಸ್ಪರ್ಮ್ ಆ್ಯಂಡ್ ಎಗ್. ಸೊ ಇಲ್ಲಿ ನಾವು ಫಿಸಿಕಲ್ ಮೆಥಡ್ ಅಂತ ಬಂದಾಗ ಈ ಸೆಕೆಂಡ್ ಪಾಯಿಂಟ್ನ ಬರೀಬೇಕಾಗುತ್ತೆ. ಯೂಸ್ ಆಫ್ ಕಾಂಡಮ್ಸ್, ಡಿಯಾಫ್ರಮ್ ಆ್ಯಂಡ್ ಸರ್ವಿಕಲ್ ಕ್ಯಾಪ್ಸ್. ಸೊ ಕಾಂಡಮ್ಸ್ ಬಂದು ಮೇಲ್ಸ್ ಯೂಸ್ ಮಾಡ್ತಾರೆ, ಡಿಯಾಫ್ರಮ್ ಬಂದು ಫೀಮೇಲ್ ಯೂಸ್ ಮಾಡುವಂಥದ್ದು. So next, surgical method. What is surgical method? Also called vascularization in vasectomy. The vas difference of male is blocked to prevent sperm transfer. In tubectomy, the fallopian tube of the female is blocked to prevent eggs to reach uterus. Copper T or loop is placed in the uterus to prevent pregnancy. So ಇಲ್ಲಿ 3 types ಬರುತ್ತೆ. ಇದೇನು, ಒಂದು ವ್ಯಾಸೆಕ್ಟೋಮಿ, ಒಂದು ಟ್ಯೂಬೆಕ್ಟೋಮಿ, ಒಂದು ಕಾಪರ್ ಟಿ ಅಂತ. ಸೊ ವ್ಯಾಸೆಕ್ಟೋಮಿ ಅಂದ್ರೆ ಏನು, ವ್ಯಾಸೆಕ್ಟೋಮಿ ಅಂದರೆ ಮೇಲ್ ರಿಪ್ರೊಡಕ್ಟಿವ್ ಪಾರ್ಟಲ್ಲಿ ಒಂದು ಆಲ್ಸೋ ಕಾಲ್ಡ್ ಆಸ್ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ದ ವಾಸ್ ಡಿಫರೆನ್ಸ್ ಆಫ್ ಮೇಲ್ ಇಸ್ ಬ್ಲಾಕ್ಡ್. ವಾಸ್ ಡಿಫರೆನ್ಸ್ ಆಫ್ ಮೇಲ್ ಇಸ್ ಬ್ಲಾಕ್ಡ್ ಟು ಪ್ರಿವೆಂಟ್ ಸ್ಪರ್ಮ್. ಸೊ ಇಲ್ಲಿ ವ್ಯಾಸೆಕ್ಟೋಮಿ ಅಂದರೆ ಇದು ಮೇಲಲ್ಲಿ ಆಗುವಂಥದ್ದು, ಟ್ಯೂಬಿಕ್ಟೋಮಿ ಅಂದರೆ ಫೀಮೇಲಲ್ಲಿ ಆಗುವಂಥದ್ದು. ವಾಸ್ ಡಿಫರೆನ್ಸ್ ಮೇಲಲ್ಲಿ ವಾಸ್ ಡಿಫರೆನ್ಸ್ನ ಬ್ಲಾಕ್ ಮಾಡ್ತಾರೆ, ಅದನ್ನು ವ್ಯಾಸೆಕ್ಟೋಮಿ ಅಂತ ಹೇಳ್ತೀವಿ. ಫೀಮೇಲಲ್ಲಿ ಫೆಲೋಪಿಯನ್ ಟ್ಯೂಬ್ನ ತೋರಿಸ್ತಾ ಅಲ್ವಾ, ಆ ಫೆಲೋಪಿಯನ್ ಟ್ಯೂಬ್ನ ಬ್ಲಾಕ್ ಮಾಡ್ತಾರೆ, ಅದನ್ನು ಟ್ಯೂಬಿಕ್ಟೋಮಿ ಅಂತ ಹೇಳ್ತೀವಿ. ಕಾಪರ್ಟಿ ಅಂದರೆ ಇದನ್ನು ಯೂಟರಸಲ್ಲಿ, ಫೀಮೇಲ್ಸಲ್ಲಿ ಯೂಟರಸಲ್ಲಿ ಇದನ್ನು ಪ್ಲೇಸ್ ಮಾಡ್ತಾರೆ ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ. ಸೊ ಕೆಮಿಕಲ್ ಮೆಥಡ್ ಅಂತ ನೋಡಿದಾಗ ಓರಲ್ ಕಾಂಟ್ರಾಸೆಪ್ಟಿವ್ ಅಂದರೆ ನಾವು ಓಸಿಸ್ ಅಂತ ಕೂಡ ಕರಿತೀವಿ.
ಚೇಂಜಸ್ ದ ಹಾರ್ಮೋನಲ್ ಬ್ಯಾಲೆನ್ಸ್ ಟು ಚೆಕ್ ದ ಎಗ್ ರಿಲೀಸ್ ಇನ್ ದ ಫೀಮೇಲ್ಸ್. ಓಸಿಸ್ ಕಾಸ್ ಸೈಡ್ ಎಫೆಕ್ಟ್, ಇದರಿಂದ ಸೈಡ್ ಎಫೆಕ್ಟ್ ಕೂಡ ಸ್ವಲ್ಪ ಇರುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇದು ಫಿಸಿಕಲ್ ಬ್ಯಾರಿಯರ್ ಆಗಲಿ, ಸರ್ಜಿಕಲ್ ಮೆಥಡ್ ಆಗಲಿ ಅಥವಾ ಕೆಮಿಕಲ್ ಆಗಲಿ, ಇದೆಲ್ಲನೂ ಏನಕ್ಕೆ ಯೂಸ್ ಮಾಡ್ತೀವಿ? ಟು ಪ್ರಿವೆಂಟ್ ಪ್ರೆಗ್ನೆನ್ಸಿ ಆರ್ ಟು ಅವಾಯ್ಡ್ ಪ್ರೆಗ್ನೆನ್ಸಿ ಅಂತ ಕೂಡ ಹೇಳ್ತೀವಿ. ಸೊ ಅದರೊಳಗೆ ಒಂದಿಷ್ಟು ಕೆಲವೊಂದು ಮೆಥಡ್ಸ್ಗಳನ್ನ ಇಲ್ಲಿ ಹೇಳಿದ್ದಾರೆ ನಮಗೆ ಅಷ್ಟೇ. ಓಕೆನಾ. ನೆಕ್ಸ್ಟ್, healthy society needs to be balanced sex ratio that can be achieved by educating the people to avoid malpractices like female feticide and prenatal sex determination. ಸೊ ಇಲ್ಲಿ ಒಂದು ಏನು ಹೇಳ್ತಾರೆ ಅಂದರೆ, ಈಗ ಹೆಲ್ದಿ ಸೊಸೈಟಿ ನಾವು ಲೀಡ್ ಮಾಡಬೇಕಂದ್ರೆ ನಮಗೊಂದು ಬ್ಯಾಲೆನ್ಸ್ಡ್ ಸೆಕ್ಸ್ ರೇಷಿಯೋ ಇರಬೇಕಲ್ವಾ. ಇವಾಗ 1000 ಮೆಂಬರ್ 1000 ಮೇಲ್ ಆರ್ಗನಿಸಮ್ಸ್ ಇದ್ದರೆ ಫೀಮೇಲ್ ಕೂಡ 1000 ಇರಬೇಕು. ಸೊ ದೆನ್ ವಿ ವಿಲ್ ಕಾಲ್ಡ್ ಆಸ್ ಇಟ್ ಈಸ್ ಅ ಬ್ಯಾಲೆನ್ಸ್ಡ್ ರೇಷಿಯೋ. ಬಟ್ ಆ ಥರ ಇರಲ್ಲ, ಆ ಥರ ಆಗ್ತಿಲ್ಲ. ಏನಕ್ಕೆ? ಫಸ್ಟ್ ಇದಕ್ಕೆ ಏನಾದರೂ ಒಂದಿಷ್ಟು ಸ್ಟೆಪ್ಸ್ನ ನಾವು ತೊಗೋಬೇಕಲ್ವಾ. ಏನು ತೊಗೊಬೋದು ಅಂತ ನೋಡಿದಾಗ, ಎಜುಕೇಟಿಂಗ್ ದ ಪೀಪಲ್ಗೆ ಎಜುಕೇಷನ್ ಕೊಡಬೇಕು. ಹೇಗೆ? ಯಾವ ಥರ ಎಜುಕೇಷನ್? ಟು ಅವಾಯ್ಡ್ ಮ್ಯಾಲ್ ಪ್ರಾಕ್ಟೀಸಸ್. ಕೆಲವೊಂದು ಮ್ಯಾಲ್ ಪ್ರಾಕ್ಟೀಸಸ್ ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇದೆ. ಆ ಮ್ಯಾಲ್ ಪ್ರಾಕ್ಟೀಸಸ್ ಏನು? ಫೀಮೇಲ್ ಫಿಟಿಸೈಸ್ಡ್ ಮತ್ತು ಪ್ರೀನಾಟಲ್ ಸೆಕ್ಸ್ ಡಿಟರ್ಮಿನೇಷನ್. ಇವಾಗ ಇವೆರಡೂ ಬ್ಯಾನ್ ಮಾಡಿದ್ದಾರೆ, ಬಟ್ ಸ್ಟಿಲ್ ಎಲ್ಲೋ ಒಂದೊಂದು ಕಡೆ ಆಗ್ತಾ ಇರುತ್ತೆ. ಫೀಮೇಲ್ ಫಿಟಿಸೈಸ್ಡ್ ಅಂದರೆ ಏನು? ನಾವು ವೆನ್ ದ ವುಮನ್ ವಿಲ್ ಬಿ ಪ್ರೆಗ್ನೆಂಟ್, ಆ ಟೈಮಲ್ಲಿ ಫೀಮೇಲ್ ಅಕಸ್ಮಾತ್ ಗರ್ಲ್ ಅಥವಾ ಫೀಮೇಲ್ ಬೇಬಿ ಅಂತ ಗೊತ್ತಾದ ತಕ್ಷಣ ಫ್ಯೂಟಸಲ್ಲೇ ಮಗುನ ಸಾಯಿಸೋದು, ಇದನ್ನು ಫೀಮೇಲ್ ಫಿಟಿಸೈಸ್ ಅಂತ ಕರಿತೀವಿ. ಆ್ಯಂಡ್ ಪ್ರೀ ನ್ಯಾಟರಲ್ ಸೆಕ್ಸ್ ಡಿಟರ್ಮಿನೇಷನ್, ಹೊಟ್ಟೆಯಲ್ಲಿದ್ದಾಗ ಯಾವ ಹುಡುಗಿನ ಅಂತ ಚೆಕ್ ಮಾಡೋದು, ಇವೆರಡೂ ಕೂಡ ಇವಾಗ ಬ್ಯಾನ್ ಮಾಡಿದ್ದಾರೆ. ಸೊ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್, ಇದನ್ನು ಮೊನ್ನೆ ಎಕ್ಸಾಮಲ್ಲಿ ಕೇಳಿದರು. ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸಲ್ಲಿ ವೈರಲ್ ಎಸ್ ಟಿ ಡಿ ಅಂದರೆ ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸೇ. ನೆಕ್ಸ್ಟ್ ಬ್ಯಾಕ್ಟೀರಿಯಲ್ ಎಸ್ ಟಿ ಡಿಸ್ ಅಂತ ಹೇಳ್ತೀವಿ. ವೈರಲ್ ಎಸ್ ಟಿ ಡಿಸಲ್ಲಿ HIV, AIDS ಇವೆಲ್ಲ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸೈಫಿಲ್ ಆ್ಯಂಡ್ ಗೊನೋರೆಲ್ ಅಂತ ಬರುತ್ತೆ. ಸೊ ಇದನ್ನು ನೀವು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ಅಂದರೆ ಹೆಸರನ್ನ ನೆನ್ಪಿಟ್ಕೋಬೇಕು ನೀವು. ಓಕೆನಾ. ಇದರ ಹೆಸರನ್ನ. ಸೊ ಲಾಸ್ಟ್ ಟೈಮ್ ನಿಮಗೆ AIDS ಕೊಟ್ಟಿದ್ರು. ಸೊ STDs ಆರ್ ಕಮ್ಯುನಿಕೇಟೆಡ್ ಡ್ಯೂರಿಂಗ್ ಅನ್ಸೇಫ್ ಸೆಕ್ಷುಯಲ್ ಕಾಂಟ್ಯಾಕ್ಟ್. ಸೊ ಅನ್ಸೇಫ್ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಏನಾದರೂ ಮಾಡಿದಾಗ ಈ ಯಾವುದಾದ್ರೂ ಡಿಸೀಸಸ್ ಬರುವಂಥ ತುಂಬ ಚಾನ್ಸಸ್ ಇದೆ. ಸೊ ನೆಕ್ಸ್ಟ್ ನಿಮಗೆ ಒಂದಿಷ್ಟು ಕ್ವೆಶನ್ಸ್ ನಾನು ಹೇಗೆ ಪ್ರತಿಯೊಂದು ವೀಡಿಯೋದಲ್ಲೂ ಕೊಡ್ತಾ ಇದ್ದೀನಿ, ಅದೇ ಥರ ಸೈನ್ಸಿಗೆ ಕೂಡ ಕೆಲವೊಂದು ಕ್ವೆಶನ್ಸ್ ಕೊಡ್ತೀನಿ. ಟ್ರೈ ಟು ಅಟೆಂಡ್ ಮಾಡಾದ್ಮೇಲೆ ನನಗೆ ಶೇರ್ ಮಾಡಿ ನಿಮ್ಮ ಆನ್ಸರ್ಸ್ನೆಲ್ಲ, ನಾನು ಚೆಕ್ ಮಾಡ್ತೀನಿ. ಅಕಸ್ಮಾತ್ ಯಾವುದಾದ್ರೂ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ನಿಮಗೆ ಆನ್ಸರ್ ಮಾಡ್ತೀನಿ. ಸೊ ವೇರ್ ಇಸ್ ದ DNA ಪ್ರೆಸೆಂಟ್ ಇನ್ ದ ಸೆಲ್? ವಾಟ್ ಈಸ್ ಬೈಸೆಕ್ಷಲ್ ಅಂತ ನೀವು ಕರಿಬೋದು. ರೈಟ್ ಸೂಟಬಲ್ ಕಂಡೀಷನ್ಸ್ ನೆಸರಿ ಫಾರ್ ಸೀಡ್ ಫಾರ್ಮೇಷನ್, ಸೀಡ್ ಜರ್ಮಿನೇಷನ್. ರೈಟ್ ದ ಫಂಕ್ಷನ್ ಆಫ್ ಸೆಕ್ರೀಷನ್ ಆಫ್ ಸೆಮಿನಲ್ ವೆಸಿಕಲ್ ಆ್ಯಂಡ್ ಪ್ರೊಸ್ಟೇಟ್ ಗ್ಲ್ಯಾಂಡ್ಸ್. ಸೊ ನಾನು ಹೇಳಿದೆ ಸೆಮಿನಲ್ ವೆಸಿಕಲ್ ಮತ್ತು ಪ್ರೊಸ್ಟೇಟ್ ಗ್ಲ್ಯಾಂಡ್ಸ್ ನಿಮಗೆ ಇವೆರಡೂ ಕೊಡ್ತೀನಿ ಅಂತ. ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಖಂಡಿತವಾಗ್ಲೂ ಅದರ ಡೆಫಿನೇಷನ್ ಅಥವಾ ಅದರ ಫಂಕ್ಷನ್ ಇದೆ ಅದನ್ನು ಕೊಡ್ತೀನಿ. Name the part of the female body in which egg is fertilized. Name the chemical method to prevent pregnancy. Write what is the importance of DNA copying in reproduction. Why is variation beneficial to species but not necessary for the individual? Why is vegetative propagation practiced for growing some types of plants? Name any 2 STDs. What measures can you suggest to prevent them? Distinguish between male and female gamete. Write 2 important functions of testosterone. What is placenta? Also write its function. Draw a labeled diagram of female reproductive system. Explain the menstrual cycle of female. Draw a labeled diagram to explain the fertilization in higher plant. So ನಿಮಗೆ 14th ಕ್ವೆಶನ್ ಇದಕ್ಕೆ ನಾನು ಒಂದು ಕ್ಯಾನ್ಸಲ್ ಮಾಡ್ತಿದ್ದೀನಿ. ಡ್ರಾ ಅ ವೆಲ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಫೀಮೇಲ್ ರಿಪ್ರೊಡಕ್ಟಿವ್ ಅಂತ. ಇದು ನಿಮಗೇನು ನೆಸೆಸರಿ ಇಲ್ಲ, ನಿಮಗೆ ಕೇಳಲ್ಲ ನಿಮ್ಮ ಎಕ್ಸಾಮಲ್ಲಿ ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ನೆಲ್ಲ. ಸೊ ಅದೇನು ಬೇಡ, ಬಟ್ ಮೆನ್ಸ್ಟ್ರಲ್ ಸೈಕಲ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆನಾ. ಸೊ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿದೆಯಾ? ಏನಾದರೂ ಅರ್ಥ ಆಗಿಲ್ವಾ? ಸಾಕಾ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಬಗ್ಗೆ ಇಷ್ಟ ಇನ್ಫಾರ್ಮೇಷನ್, ಅಥವಾ ಇನ್ನೊಂದು ಸ್ವಲ್ಪ ಏನಾದರೂ ಅಡಿಷನಲ್ ಆಗಿ ನಿಮಗೆ ಬೇಕಾ, ಅಥವಾ ಇದನ್ನೇ ಏನಾದರೂ ಇನ್ನೊಂದು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ನನಗೆ ಕಮೆಂಟ್ ಮಾಡಿ. ಟ್ರೈ ಮಾಡ್ತೀನಿ, ನನಗೆ ಇಷ್ಟ ಆಗುತ್ತೆ ನಾನು ಅಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸೋಷಿಯಲ್ ಸೈನ್ಸ್ ಅಥವಾ ಕನ್ನಡ ಯಾವುದೇ ಬೇರೆ ಸಬ್ಜೆಕ್ಟ್ಸ್ ನಿಮಗೆ ರೆಫರ್ ಮಾಡಬೇಕು ಅನ್ಸಿದ್ರೆ ಸ್ಟಡಿ ಸೆಂಟರ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ಚೆಕ್ ಮಾಡಿ ಒಂದ್ಸತಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.